ಎಲ್ಲರಿಗೂ ನಮಸ್ಕಾರ. ಗ್ರೀವ್ಸ್ ಅಲ್ಟ್ರಾ ಸಿಟಿ ಆಟೋ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗ್ರೀವ್ಸ್ ಕಂಪನಿ ಬಂದು 165 ವರ್ಷ ಹಳೆ ಕಂಪನಿ ಆಗಿರುತ್ತೆ. OEM ಮ್ಯಾನುಫ್ಯಾಕ್ಚರರ್ ಇನ್ ICE 3 ವೀಲರ್ ಕಂಪನಿ ಕೂಡ ಆಗಿರುತ್ತೆ. ಗ್ರೀವ್ಸ್ ಕಂಪನಿ ಬಂದು ಬೇರೆ ಕಂಪನಿಗಳಿಗೆ ಇಂಜಿನ್ ಕೂಡ ಸಪ್ಲೈ ಮಾಡುತ್ತೆ. ಯಾವೆಲ್ಲ ಕಂಪನಿಗೆ ಸಪ್ಲೈ ಮಾಡುತ್ತೆ ಅಂತ ಕೇಳೋದಾದ್ರೆ ಪಿಯಾಜಿಯೋ, ಅತುಲ್, ಮಹೇಂದ್ರ ಮತ್ತು ಬ್ಯಾಕ್ಸಿ ಅನ್ನೋ ಕಂಪನಿ ಗ್ರೀವ್ಸ್ ಕಂಪನಿಯ ಇಂಜಿನ್ ನ ಬಳಸ್ತಾರೆ. ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ EV ವೇರಿಯಂಟ್ ಆದ ಗ್ರೀವ್ಸ್ ಅಲ್ಟ್ರಾ ಸಿಟಿ 3 ವೀಲರ್ ಬಗ್ಗೆ. ಹಾಗೆ ನಾನು ಕೂಡ ಟೆಸ್ಟ್ ಡ್ರೈವ್ ಮಾಡಿದೆ. ಓಡಿಸ್ಲಿಕ್ಕಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಗ್ರೀವ್ಸ್ ಅಲ್ಟ್ರಾ ಸಿಟಿ ನೋಡ್ಲಿಕ್ಕೆ ಕೂಡ ತುಂಬಾ ಸ್ಟೈಲಿಶ್ ಆಗಿದೆ. ಫ್ರಂಟ್ ವ್ಯೂ ಒಳಗಿಂದ ಈ ತರ ಕಾಣಿಸ್ಕೊಳುತ್ತೆ. ಅದ್ರ ಜೊತೆಗೆ ಪವರ್ ಮತ್ತೆ ಪಿಕಪ್ ಅಂತೂ ಅಲ್ಟಿ ಅಂತ ಹೇಳ್ಬೋದು. ನನಗಂತೂ ಈ ಆಟೋ ತುಂಬಾ ಇಷ್ಟ ಆಯ್ತು. ಗ್ರೀವ್ಸ್ ಅಲ್ಟ್ರಾ ಸಿಟಿ ಆಟೋನ ಯಾರೆಲ್ಲ ತಗೊಂಡಿದ್ದಾರೆ ಅವರ ಅನಿಸಿಕೆ ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ. 200 ವರೆಗೂ ರೇಂಜ್ ಬರ್ತಿದೆ ನಿಮ್ಗೆ. ರೇಂಜ್ ಬರ್ತದೆ. ಹಾ, ಲಾಭ ಅದ್ರಲ್ಲಿ ತುಂಬಾ ಬಾಕಿ ಗಾಡಿಗಿಂತ ಲಾಭ ಇದೆ ತುಂಬಾ. ಓಕೆ. ಮುಂಚೆ ಯಾವ ಗಾಡಿ ಅಣ್ಣ ನೀವು ಯೂಸ್ ಮಾಡ್ತಾ ಇದ್ದಿದ್ದು? ಮುಂಚೆ ನಾನು ಮಹೀಂದ್ರ ಗಾಡಿ ಯೂಸ್ ಮಾಡ್ತಿದ್ದೆ 3.5 ವರ್ಷದಿಂದ. ತುಂಬಾ ಕಂಪ್ಲೇಂಟ್ ಇತ್ತು, ಮತ್ತೆ ಚಾರ್ಜಿಂಗ್ ಕೂಡ ಕಡಿಮೆ ಆದಲ್ಲಿ ತುಂಬಾ ಗಾಡಿ ಬಾಕಿ ಆಗ್ತಿತ್ತು. ಅದು ಈಗ ತಗೊಂಡ್ಮೇಲೆ ಇಷ್ಟರವರೆಗೆ 6 ತಿಂಗಳಾಯ್ತು. ಇಷ್ಟರವರೆಗೆ ಗಾಡಿ ಫಾಲ್ಟ್ ಬರಲಿಲ್ಲ, ಬಾಕಿ ಕೂಡ ಆಗಲಿಲ್ಲ. ಒಳ್ಳೆ ಯಾವ ತರ ಇದೆ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ? ಮೇಂಟೆನೆನ್ಸ್ ಎಲ್ಲ ಅಂದ್ರೆ ನಮ್ಗೆ ಸರ್ವಿಸ್ ಮಾಡ್ಲಿಕ್ಕೆ ಸ್ವಲ್ಪ ಒಳ್ಳೆ ವಿಧಾನ ಇದೆ. ಅದಕ್ಕಂದ್ರೆ ಖರ್ಚು ಕಡಿಮೆ, ಮತ್ತೆ ಬೇಗ ಮಾಡ್ತಾರೆ. ಬೇಗ ಸರ್ವಿಸ್ ಎಲ್ಲ ಸರ್ವಿಸ್ ಮಾಡ್ತಾರೆ, ಖರ್ಚು ಕಡಿಮೆ, ಮತ್ತೆ ಒಳ್ಳೆ ಸರ್ವಿಸ್, ಏನು ಕಂಪ್ಲೇಂಟ್ ಇಲ್ಲ ಇಷ್ಟರವರೆಗೆ. ಕಂಪನಿಯವರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನಿಮಗೆ? ಕಂಪನಿ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಅಲ್ಲ ವರ್ಕರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಸ್ಪಂದಿಸ್ತಾರೆ ನಿಮಗೆ? ಸ್ಪಂದಿಸ್ತಾರೆ. ಈ ಅಲ್ಟ್ರಾ ಸಿಟಿ ಗಾಡಿ ತಗೊಳ್ಳಿಕ್ಕೆ ಮುಂಚೆ ಯಾವ್ದಾದ್ರು ಬೇರೆ ಗಾಡಿ ನೋಡಿದ್ರಾ? ಹೌದು, ನೋಡಿದ್ದೇನೆ. ಮಹೀಂದ್ರ ಗಾಡಿ ನೋಡಿದ್ದೇನೆ, ಮತ್ತೆ ಬಜಾಜ್ ಗಾಡಿ ನೋಡಿದ್ದೇನೆ, ಮತ್ತೆ ಮೋಟ್ರಾ ಗಾಡಿ ನೋಡಿದ್ದೇನೆ. ಓಕೆ. ಮೋಟ್ರಾ ಗಾಡಿ ನನಗೆ ಇಷ್ಟ ಇತ್ತು ಫಸ್ಟಿಗೆ. ಆಮೇಲೆ ಈ ಅಲ್ಟ್ರಾ ಸಿಟಿ ಗಾಡಿ ಬಂದಕ್ಕೂ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಕಂಫರ್ಟೇಬಲ್ ಮತ್ತು ಒಳ್ಳೆ ಪಿಕಪ್, ಮತ್ತೆ ಮೈಲೇಜ್ ಕೂಡ ಒಳ್ಳೆ, ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಈ ಗಾಡಿ ಲೈಕ್ ಮಾಡಿ. ಆ ಗಾಡಿ ಅಂದ್ರೆ ಈ ಗಾಡಿನಲ್ಲಿ ನಿಮ್ಗೆ ಜಾಸ್ತಿ ಇಷ್ಟ ಆಗಿದೆ ಏನ್ ವಿಷಯ? ಈ ಗಾಡಿ ಜಾಸ್ತಿ ಇಷ್ಟ ಆದಂದ್ರೆ ನನಗೆ ಒಂದು ಕಂಫರ್ಟೇಬಲ್ ಜಾಗ ಒಂದು ಲಗೇಜ್ ಹಾಕ್ಬೋದು. ಹಾಗೇನೆ ಗಾಡಿಯಲ್ಲಿ ಮೈಲೇಜ್ ಒಳ್ಳೆ ಉಂಟು. ಮತ್ತೆ ಬೆಳಿಗ್ಗೆ ಬಂದ್ರೆ ಸಂಜೆ ನನಗೆ ದುಡಿಬಹುದು, ಏನು ತೊಂದರೆ ಇಲ್ಲ. ಗಾಡಿ ಬಾಕಿ ಆಗುತ್ತೆ ಅಂತ ಏನು ಇದಿಲ್ಲ. ಕಿಲೋಮೀಟರ್ ತುಂಬಾ ಸಿಗುತ್ತೆ, 200 ಅಂದ್ರೆ ನಿಮ್ಗೆ 200 ಕಿಲೋಮೀಟರ್ ರೇಂಜ್, ಅದೇ ನಿಮ್ಗೆ ಮೇನ್ ಆಗಿ ತುಂಬಾ ಇಷ್ಟ ಆಗಿರೋದು ಗಾಡಿನಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಇದು ಕಂಫರ್ಟ್ ಆಗಿರ್ಲಿ, ಎಲ್ಲ ಸರ್ವಿಸ್ ಎಲ್ಲ ಆಗಿರ್ಲಿ, ಎಲ್ಲ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ. ಹಾಗೇನೆ ಪ್ಯಾಸೆಂಜರ್ ಕೂಡ ಒಳ್ಳೆ ಇದು ಹೇಳ್ತಾರೆ. ಯಾಕಂದ್ರೆ ಗಾಡಿ ನೋಡ್ಲಿಕ್ಕೂ ಚಂದ ಉಂಟು, ಮತ್ತೆ ಹಂಪ್ಸ್ ಏನ್ ಬಂದ್ರು ಇದು ಅಲ್ಲಾಡುದಿಲ್ಲ. ಮತ್ತೆ ಗಾಡಿ ಪಿಕಪ್ ಕೂಡ ಒಳ್ಳೇದುಂಟು, ಜರ್ಕ್ ಬೀಳೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಪ್ಯಾಸೆಂಜರ್ಗೂ ಇಷ್ಟ ಆಗಿದೆ, ನನಗೂ ಕೂಡ ಇಷ್ಟ ಆಗಿದೆ. ಏನು ಜಂಪ್ ಏನು ಬರೋದಿಲ್ಲ ಗಾಡಿಯಲ್ಲಿ. ಪ್ಯಾಸೆಂಜರ್ ಹೇಳ್ತಾರೆ ಜಾಗ ಅಂದ್ರೆ ಇದರಲ್ಲಿ ಲಗೇಜ್ ಇಡ್ಲಿಕ್ಕೆ ತುಂಬಾ ಜಾಗ ಉಂಟು, ಬೇಕಾದಷ್ಟು ಜಾಗ ಉಂಟು. ಅದೇ ಪ್ಯಾಸೆಂಜರ್ ಕುತ್ಕೊಳ್ಳಿಕ್ಕೂ ಜಾಗ ಉಂಟು, ಏನು ಕಡಿಮೆ ಇಲ್ಲ. ಹಾಗೆ ಲೈಕ್ ಆಗಿದೆ ಎಲ್ಲರಿಗೂ, ನನಗೂ ಕೂಡ ಲೈಕ್ ಆಗಿದೆ. ಪ್ಯಾಸೆಂಜರ್ ಅವರು ಗಾಡಿ ಇದನ್ನೇ ಕೇಳ್ತಿದ್ದಾರೆ, ಅದು ಗಾಡಿ ಬೇಕು ಅಂತ ಹೇಳಿ ಬಾಡಿಗೆ ಬರುವಾಗ ಇದನ್ನೇ ಗಾಡಿ ತಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದೆ ಗಾಡಿ ಬಗ್ಗೆ. ಮತ್ತೆ ನಾನು ಗಾಡಿ ಯೂಟ್ಯೂಬಲ್ಲಿ ನೋಡಿದ್ದೇನೆ, ಹಾಗೆ ಕಂಪನಿಯವರ ಕೇಳಿದ್ದೇನೆ, ಮತ್ತೆ ನನ್ನ ಫ್ರೆಂಡ್ಸ್ನವರೆಲ್ಲ ತಗೊಂಡಿದ್ರು ಅವರ ಕೇಳಿದ್ದೇನೆ. ಅವ್ರು ಹೇಳಿದ್ರೆ ನಾನು ಲೈಕ್ ಮಾಡಿದೆ. ಲೈಕ್ ಮಾಡಿ ಈಗ ಇದೇ ಗಾಡಿ ಚೂಸ್ ಮಾಡಿ ಮತ್ತೆ ಇದನ್ನು ಗಾಡಿ ತಗೊಂಡಿದ್ದೇನೆ. ಗಾಡಿ ಬಗ್ಗೆ ವಿಚಾರಿಸ್ಕೊಂಡು ಆದ್ಮೇಲೆ ನನಗೆ ಗಾಡಿ ಲೈಕ್ ಆಯಿತು. ಆಮೇಲೆ ಕಂಪನಿಗೆ ಅವರು ಮಾತಾಡಿದೆ, ಅವರು ಹೇಳಿದ್ರು ಗಾಡಿ ತಗೊಳ್ಬೋದು, ಮತ್ತೆ ಎಲ್ಲ ಒಳ್ಳೆ ಉಂಟು. ಹಾಗೆ ನಾನು ಗಾಡಿ ತಗೊಂಡೆ. ಈಗ ನನಗೆ ಇದು 200 ತಕ್ಕ ರೇಂಜ್ ಸಿಗ್ತದೆ. ನನಗೆ ಮೇಯ್ನ್ ಆಗಿ ಬೇಕಿದ್ದದ್ದು ಜಾಸ್ತಿ ಕಿಲೋಮೀಟರ್ ಓಡುವಂಥ ಗಾಡಿ. ಹಾಗೆ ನನಗಿದು ಗಾಡಿ ಎಲ್ಲರ ಮಾತು ಕೇಳಿ, ಎಲ್ಲರದ್ದು ತಿಳಿಸಿ ಆಮೇಲೆ ನಾನು ಇದನ್ನೇ ಗಾಡಿ ಲೈಕ್ ಮಾಡಿ ಗಾಡಿ ತಗೊಂಡ್ಮೇಲೆ ನನಗೆ ಒಂದು ದಿವಸಕ್ಕೆ ಒಂದು 70-80 ರೂಪಾಯಿ ಚಾರ್ಜಿಂಗ್ ಖರ್ಚಾಗುತ್ತೆ. ಅದು ನನಗೆ ಒಳ್ಳೆ ಉಳಿತಾಯ ಆಗುತ್ತೆ. ಯಾಕಂದರೆ ನನ್ನ ಫ್ಯಾಮಿಲಿ ಎಲ್ಲ ನೋಡಲಿಕ್ಕೆ ನನಗೆ ಒಳ್ಳೆ ಕಂಫರ್ಟಬಲ್ ಆಗಿದೆ. ಹಾಗೆ ಬೇರೆ ಗಾಡಿ ಗ್ಯಾಸ್ CNG ಆಗಲಿ LPG ಆಗಿ ನೋಡಿ ಹೋದರೆ ಅದರ ದಿವಸಕ್ಕೊಂದು 500-600 ರೂಪಾಯಿ ಖರ್ಚೇ ಉಂಟು. ಇದರಲ್ಲಿ ಅದಿಲ್ಲ, ಖಾಲಿ ಒಂದು 75-80 ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ನಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ದಿನ ಹೋಗ್ತಾ ಇದೆ. ಈ ಗಾಡಿಯಿಂದಾಗಿ ನನಗೆ ತುಂಬ ಖುಷಿ ಇದೆ, ಅಂದರೆ ತುಂಬ ಖುಷಿ ಇದೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರೆ. ಅಂದರೆ ನಮ್ಮದು ಖರ್ಚೆಲ್ಲ ಇದರಲ್ಲಿ ತುಂಬ ಹೋಗಿ ಉಳಿತಾಯ ಆಗ್ತಾ ಇದೆ. ಹಾಗಾಗಿ ನನಗೆ ಅಲ್ಟ್ರಾ ಸಿಟಿ ಗಾಡಿ ತುಂಬ ಇಷ್ಟ ಆಗಿದೆ. ಹಂಗೆ ನಿಮ್ಮ ಜೀವನ ಎಲ್ಲ ತುಂಬಾ ಚೆನ್ನಾಗಿ ಇದ್ರ ಮುಖಾಂತರವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಓಕೆ. ಎಷ್ಟು ಖುಷಿ ಇದ್ದೀರಣ್ಣ? ತುಂಬಾ ಖುಷಿ, ತುಂಬಾ ಖುಷಿಯಾಗಿದ್ದೀರಾ? ಹಾಗೆ ಥ್ಯಾಂಕ್ ಯು ಫಾರ್ ಗ್ರೀವ್ಸ್ ಆಟೋ.
ಎಲೆಕ್ಟ್ರಿಸಿಟಿ. ಗ್ರೀಪ್ಸ್ ಅಲ್ಟ್ರಾ ಸಿಟಿ ಆಟೋ ತಗೊಂಡಿರುವಂತಹ ಇನ್ನೊಬ್ರು ಕಸ್ಟಮರ್ ಕೂಡ ಇದ್ದಾರೆ. ಬನ್ನಿ ಅವ್ರ ರಿವ್ಯೂ ಕೂಡ ಕೇಳೋಣ. ಅದ್ರ ಜೊತೆಗೆ ಅಣ್ಣ ನಿಮ್ಮ ಹೆಸರು ಹಾಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಿ ಅಣ್ಣ. ಸರ್, ನನ್ನ ಹೆಸರು ಧವಲ್ ಸಾಬ್ ಅಂತೇಳಿ. ನಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ನನಗೆ 5 ಜನ ಹೆಣ್ಮಕ್ಳು, ಮಿಸ್ಸಸ್ ಹೌಸ್ ವೈಫು, ಮತ್ತು ನಾವು ಬೇರೆ ಕಡೆ ಜಾಬ್ ಮಾಡ್ತೇವೆ. ಈ ಮಂಗಳೂರಲ್ಲಿ ನಮ್ಮದು ಬೇರೆ ಊರು. ಮಂಗಳೂರಲ್ಲಿ ಬಂದು 40 ವರ್ಷ ಆಯಿತು, ನಾವು ಇಲ್ಲೇ ಸೆಟ್ಲ್ ಆಗಿದ್ದೇವೆ. ನಾವು ಇಲ್ಲೇ ಇದ್ದೀವಿ ಈಗ. ಆಟೋ ಏನಕ್ಕೋಸ್ಕರ ನೀವು ಚೂಸ್ ಮಾಡಿದ್ರಿ ಆಟೋ ಡಿಪಾರ್ಟ್ಮೆಂಟ್ನ ಹಾಗೆ ಆಟೋ ಫೀಲ್ಡ್ಗೆ ಏನು ಅನ್ಕೊಂಡು ಬಂದಿದ್ದು ನೀವು ಆಟೋ ಫೀಲ್ಡ್ಗೆ ಅಂದರೆ ನಾನು ಯಾಕೆ ಬಂದೆ ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ನವರೆಲ್ಲ ಆಟೋದಲ್ಲಿ ಇರೋದು. ಹಾಗೆ ನಾನು ಬೇರೆ ಜಾಬ್ ಮಾಡ್ತಾ ಇದ್ದೆ. ಆಟೋ ಅಂದರೆ ಒಂದು ಫ್ರೆಂಡ್ಸ್ನವ್ರು ಹೇಳಿದ್ರು, ಆಟೋ ತೆಗೆದು ದುಡಿದು ನೋಡು, ಒಳ್ಳೆ ಫ್ಯಾಮಿಲಿ ಇದಾಗ್ಬೋದು, ಮತ್ತು ನಿಂಗೆ ಒಳ್ಳೆ ಸ್ವಂತ ಬಿಸ್ನೆಸ್ ಆಗ್ಬೋದು, ಎಲ್ಲ ಮಾಡು ಅಂತೇಳಿ. ಹಾಗೆ ನಾನು ಆಟೋ ಫೀಲ್ಡಿಗೆ ಬಂದೆ. ಆಟೋ ಫೀಲ್ಡಿಗೆ ಬಂದು ನಾನು 7 ವರ್ಷ ಆಯಿತು. 7 ವರ್ಷದಿಂದ ನಾನು ಬೇರೆ ಗಾಡಿ ಓಡಿಸ್ತಾ ಇದ್ದೆ. ಮತ್ತು ಆಮೇಲೆ ಎಲೆಕ್ಟ್ರಿಕ್ ಗಾಡಿ ಬಂದ ನಂತರ ಎಲೆಕ್ಟ್ರಿಕ್ ಗಾಡಿ ತೆಗೆದು ದುಡಿ ಅಂತ ನನ್ನ ಫ್ರೆಂಡ್ಸ್ನವ್ರು ಹೇಳಿದರು. ಹಾಗೆ ನಾನು ಎಲೆಕ್ಟ್ರಿಕ್ ಗಾಡಿಗೆ ಅಂತ ಬಂದೆ. ಬೇರೆ ಬೇರೆ ಶೋರೂಮ್ಗೆಲ್ಲ ಹೋಗಿ ಎಲ್ಲ ನೋಡುವಾಗ ನಮಗೆ ಬೇರೆ ಬೇರೆ ಶೋರೂಮಲ್ಲಿ ಎಲ್ಲ ಗಾಡಿ ನೋಡುವಾಗ ನಮ್ಗೆ ಬೇಡ ಅಂತ ಆಯಿತು. ಗ್ರೀಸ್ ಕಂಪನಿಗೆ ಬಂದು ನೋಡುವಾಗ ಗ್ರೀಸ್ ನಮಗೆ ಒಪ್ಪಿಗೆ ಆಯಿತು. ಹಾಗೆ ಆ ಗಾಡಿ ತೆಗೆದು ಓಡಿಸ್ತಾ ಇದ್ದೀನಿ. ಅಣ್ಣ, ನೀವು ಗ್ರೀಪ್ಸ್ ಅಲ್ಟ್ರಾ ಸಿಟಿ ಆಟೋನೇ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು? ಏನು ಕಾರಣ ಅಂತ ಹೇಳಿದರೆ, ಈಗ ನಾವು ನನ್ನ ಫ್ರೆಂಡ್ ಎಲ್ಲ ಬೇರೆ ಬೇರೆ ಶೋರೂಮ್ಗೆಲ್ಲ ಕರ್ಕೊಂಡು ಹೋಗಿ ನೋಡಿದ್ದೆ. ಅದು ಒಂದು 4-5 ಶೋರೂಮ್ ಎಲ್ಲ ನೋಡಿದ್ವಿ, ಆದರೆ ನಮಗೆ ಅದು ಲೈಕ್ ಆಗಲಿಲ್ಲ. ಹಾಗೆ ನಾವು ಎಂತ ಮಾಡಿದ್ವಿ, ಮತ್ತು ಬೇರೆಯವರು ಹೇಳಿದರು ಗ್ರೀಸ್ ಕಂಪನಿ ಒಂದು ಬಂದಿದೆ, ಅದಕ್ಕೆ ನೋಡಿ ಅಂತ ಹೇಳಿದ್ರು. ಹಾಗೆ ನಾವು ಗ್ರೀಸ್ ಕಂಪನಿಗೆ ಹೋಗಿ ನೋಡುವಾಗ ನಮಗೆ ಆಟೋ ನೋಡುವಾಗ ನಮಗೆಲ್ಲ ನೋಡುವಾಗ ಒಂದು ಖುಷಿ ಆಯಿತು. ಒಂದು ಪ್ಲೇಸ್ ಆಗಲಿ, ಒಂದು ಎದುರುಗಡೆ ಕೂತ್ಕೊಳ್ಳಿಕ್ಕೆ, ಹಿಂದೆ ಒಂದು ಪ್ಯಾಸೆಂಜರ್ ಬಂದರೆ ಒಂದು ಲಗೇಜ್ ಇಡಲಿಕ್ಕೆ ಎಲ್ಲ ಒಳ್ಳೆ ಖುಷಿ ಆದ ನಂತರ ನಾವು ಗ್ರೀಸಿಗೆ ನಾವು ಕಂಪ್ನಿ ಮಾಡೋಕೆ ನಾವು ಗ್ರೀಸ್ ತೆಗೆದದ್ದು ಗಾಡಿ. ಯಾವುದೆಲ್ಲ ಗಾಡಿ ನೋಡಿದ್ರಿ ನೀವು? ನಾನು ಮಹೇಂದ್ರ ನೋಡಿದೆ, ಬಜಾಜ್ ನೋಡಿದೆ, ಆಮೇಲೆ ಇದು TVS ನೋಡಿದೆ. ಅದೆಲ್ಲ ನಮಗೆ ಲೈಕ್ ಆಗಲಿಲ್ಲ. ನಮಗೆ ಗ್ರೀಸ್ ಲೈಕ್ ಆಯಿತು. ಬಂದು ನೋಡಿದ ನಂತರ ಶೋರೂಮ್ ಹೋಗಿ ನಂತರ ಮಾತಾಡಿದ ನಂತರ ನಮಗೆ ಗ್ರೀಸ್ ಎಲ್ಲ ಒಳ್ಳೆ ಲೈಕ್ ಆಯಿತು. ಹಾಗೆ ನಾವು ಗ್ರೀಸ್ಗೆ ಲೈಕ್ ಮಾಡಿದ್ವಿ. ಓಕೆ, ನಿಮ್ಗೆ ಅಂದ್ರೆ ಬಜಾಜ್ಗೆ ಇವಾಗ ಆ ಗಾಡಿಗೂ ಈ ಗಾಡಿಗೂ ಯಾವ ತರ ನೀವು ಕಂಪ್ಯಾರಿಸನ್ ಮಾಡಿದ್ರಿ? ಅಂದ್ರೆ ಯಾವ ವಿಷಯದಲ್ಲಿ ಕಂಪ್ಯಾರಿಸನ್ ಮಾಡಿದ್ರಿ? ಯಾವ ವಿಷಯದಲ್ಲಿ ಅಂತ ಸರ್, ಕುತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಇಲ್ಲ ಮುಂದಗಡೆ. ಡ್ರೈವಿಂಗ್ ಸೀಟ್ ಡ್ರೈವ್ ಮಾಡೋಕ್ಕೆ ಪ್ಲೇಸ್ ಇಲ್ಲ. ಯಾವ ಗಾಡಿಯಲ್ಲಿ? ಬಜಾಜಲ್ಲಿ ಓಕೆ, ಪ್ಲೇಸ್ ಇಲ್ಲ. ಕಾಲು ತಾಗ್ತದೆ. ಇದು ಗ್ರೀಸಲ್ಲಿ ಆಗಿಲ್ಲ. ಕಾಲೆಲ್ಲ ಹಿಡಲಿಕ್ಕೆ ಫ್ರೀ ಇದೆ, ಡ್ರೈವಿಂಗ್ ಮಾಡಲಿಕ್ಕೆಲ್ಲ ಫ್ರೀ ಇದೆ. ಆಮೇಲೆ ಅದು ಪ್ಯಾಸೆಂಜರ್ ಕೂಡ ಹಿಂದೆ ಕುತ್ಕೊಳ್ಳಿಕ್ಕೆ ಸಹ ಅದು ಸಹ ಫ್ರೀ ಇದೆ, ತೊಂದರೆ ಇಲ್ಲ. ಬಜಾಜಲ್ಲಿ ಪ್ಲೇಸ್ ಇಲ್ಲ. ಹಾಗೆ ನಾವು ಗ್ರೀಸ್ಗೆ ಲೈಕ್ ಮಾಡಿದ್ದೀವಿ. ಗ್ರೀಪ್ಸ್ ಆಟೋ ತಗೊಳ್ಳಿಕ್ಕಿಂತ ಮುಂಚೆ ನೀವು ಯಾವ ಆಟೋ ಓಡಿಸ್ತಿದ್ರಿ? ನಾವು LPG ಓಡಿಸ್ತಾ ಇದ್ವಿ ಸರ್. LPG ಯಾವುದಂದ್ರೆ ನಮ್ಮದು TVS ಓಡಿಸ್ತಾ ಇದ್ವಿ. LPG ಓಡಿಸ್ತಾ ಇರುವಾಗ ನಾವು LPG ನೋಡುವಾಗ ಮತ್ತೆ ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಬರ್ತಾ ಇತ್ತು. ಎಲೆಕ್ಟ್ರಿಕ್ ಗಾಡಿ ಬರ್ದಾಗ ನಮಗೆ ಬೇರೆಯವರು ಹೇಳಿದ್ವಿ, ಎಲೆಕ್ಟ್ರಿಕ್ ಗಾಡಿ ಬಂದಿದೆ, ಒಂದು ತೆಗಿ ನೋಡು, ನಿಮಗೆ ಸ್ವಂತ ಆಗ್ತದೆ ಗಾಡಿ. ನಾವು ಬೇರೆಯವರು ತುಡ್ತಿದ್ವಿ, ಸ್ವಂತ ಆಗ್ತದೆ ನೋಡಿ, ಕಮ್ಮಿ ಬಜೆಟ್ ಎಲ್ಲ ಹಾಗೆ ನಾವು ತೆಗೆದ್ವಿ. ಅದಕ್ಕಿಂತ ಅಂದರೆ ಮತ್ತೆ ಗಾಡಿ ನೋಡುವಾಗ ಮೈಲೇಜ್ ಒಳ್ಳೆ ಚೆನ್ನಾಗಿದೆ. ಹಾಗೆ ಒಂದು 200 ಕಿಲೋಮೀಟರ್ ತನಕ ಮೈಲೇಜ್ ಕೊಡ್ತದೆ. ಹಾಗೋಸ್ಕರ ನಾವು ಗ್ರೀಸನ್ನು ಚಾಯ್ಸ್ ಮಾಡಿದ್ವಿ. ಬೇರೆ ಗಾಡಿಗಳು ಅಷ್ಟು ಮೈಲೇಜ್ ಇಲ್ಲ, ಮೈಲೇಜ್ ಶಾರ್ಟ್ ಇದೆ, ಕಮ್ಮಿ ಇದೆ. 130, 120 ಹೀಗೆಲ್ಲ ಇದೆ. ಅವರು 120 ಅಂತ ಹೇಳಿದ್ರು ಕೂಡ ಅಷ್ಟು ಕೂಡ ಸಿಗುದೆ. ಎಷ್ಟು ಖರ್ಚು ಬರ್ತಿದೆ ಈ ಗಾಡಿ ನಿಮ್ಗೆ ಚಾರ್ಜ್ ಮಾಡ್ಲಿಕ್ಕೆ? ಇದು ನೋಡಿ ಸರ್, ಒಮ್ಮೆ ಚಾರ್ಜ್ ಮಾಡಿದ್ರೆ 3.5 ಗಂಟೆ ಬೇಕು. ಇದು ಒಮ್ಮೆ ಚಾರ್ಜ್ ಮಾಡಬೇಕಾದ್ರೆ 3.5 ಗಂಟೆ ಚಾರ್ಜ್ ಮಾಡಿದ್ರೆ ಸಾಧಾರಣ ನಿಮಗೆ 70 ರಿಂದ 73 ರೂಪಾಯಿ ಅದಕ್ಕೆ ರೇಟ್ ಖರ್ಚು ಬರುತ್ತೆ. ಆ 73ರಲ್ಲಿ ನಾವು ಒಂದು ಸಾಧಾರಣ ಅಂದ್ರೆ ಒಂದು 1700-800 ತನಕ ದುಡಿಬಹುದು. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಕೇಳಿದ್ರಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ ಬರೀ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ನೋಡಿದ್ರ ಇಲ್ಲ ಬೇರೆ ಎಲ್ಲಾದ್ರೂ ರಿಸರ್ಚ್ ಏನಾದ್ರು ಮಾಡಿದ್ರ? ರಿಸರ್ಚ್ ಕೂಡ ಮಾಡಿದ್ವಿ ಸರ್. ಆದ್ರೆ ರಿಸರ್ಚ್ ಮಾಡುವಾಗ ಕೆಲವರು ಹೇಳಿದ್ರು ಗ್ರೀಸ್ ಕಂಪನಿ ಒಳ್ಳೆ ಬಂದಿದೆ. ಮುಂಚೆ ಅದು ಬೇರೆ ಬೇರೆ ಕಂಪನಿ ಇತ್ತು, ಅದೇ ಒಳ್ಳೆ ಚೆನ್ನಾಗಿ ಕಂಪನಿ ಅಂತ ಗ್ರೀಸ್ ಹೇಳಿದ್ರು. ಹಾಗೆ ಆ ಗ್ರೀಸ್ ಕಂಪನಿಯಿಂದ ನೋಡುವಾಗ ನಾವು ಶೋರೂಮ್ಗೆ ನೋಡುವಾಗ ನಮಗೆ ಗಾಡಿ ನೋಡ್ಲಿಕ್ಕೆ ಲುಕ್ ಕಾಣ್ತು, ಚೆನ್ನಾಗಿ ಕಾಣ್ತು, ಒಳ್ಳೆ ಇದಿದೆ, ತೊಂದರೆ ಇಲ್ಲ. ಹಾಗೆ ನಾವು ನೋಡುವಾಗ ನಮಗೆ ಅದು ಕಂಪ್ಲೇಂಟ್ ಆಗಿ ನಮಗೆ ಗಾಡಿ ಚೆನ್ನಾಗಿ ಕಾಣುವಾಗ ನಾವು ಗ್ರೀಸ್ ಲೈಕ್. ಹಾಗೆ ನಾವು ಶೋರೂಮ್ಗೆ ಒಂದು ಫೋನ್ ಮಾಡುವಾಗ ನಮ್ಮ ಗಾಡಿ ಒಂದು ಸಡನ್ ಬಂದು ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಅದು ನಮಗೆ ಟೈಮ್ ತಗೊಳ್ಳೋದಿಲ್ಲ. ಒಂದು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಾಗಿ ನಮಗೆ ಸರ್ವಿಸ್ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಾಗೋಸ್ಕರ ನಾವು ಗ್ರೀಸ್ಗೆ ನಾವು ಗಾಡಿ ಲೈಕ್ ಮಾಡಿದ್ದೇವೆ. ನಮಗೆ ಮೇಯ್ನ್ ಅಂದರೆ ಹೇಳಿದರೆ ಈ ಗಾಡಿದು ಖುಷಿಯಾಗಿದೆ ಅಂದರೆ ಮೇನ್ ಪಾಯಿಂಟ್ ಮೈಲೇಜ್ ಅಂದರೆ ಇದು 200 ಕಿಲೋಮೀಟರ್ ಸಿಗ್ತಾ ಇದೆ ಮೈಲೇಜ್. ಅದಕ್ಕೋಸ್ಕರ ನಾವು ಈ ಗಾಡಿಗೆ ಲೈಕ್ ಮಾಡಿದ್ದೇವೆ. ಒಳ್ಳೆ ಮೈಲೇಜ್ ಸಿಗ್ತಾ ಇದೆ, ತೊಂದರೆ ಇಲ್ಲ. ಗಾಡಿ ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಮೈಲೇಜ್ ಮಾತ್ರ ಒಳ್ಳೆ 200 ಕಿಲೋಮೀಟರ್ ಸಿಗ್ತಾ ಇದೆ ಮೈಲೇಜ್. ನಮಗೆ ಬೇರೆ ಗಾಡಿಗಿಂತ ಈ ಗಾಡಿ ನಮಗೆ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ, ಚೆನ್ನಾಗಿ ಒಳ್ಳೆ ದುಡಿತಾ ಇದ್ದೇನೆ, ಇದರಲ್ಲಿ ಒಳ್ಳೆ ಲಾಭ ಆಗ್ತಾ ಇದೆ. ಈಗ ಬೇರೆ ಗಾಡಿಯಲ್ಲಿ ನಾವು ಈಗ LPG CNG ಅಲ್ಲಿ ದುಡಿ ನೋಡಿದೆ, ಅದರಲ್ಲಿ ಲಾಭ ಇಲ್ಲ. ಈ ನಮ್ಮ ಎಲೆಕ್ಟ್ರಿಕ್ ಇದರಲ್ಲಿ ಸಾಧಾರಣ ಒಂದು 73 ರೂಪಾಯಿ ಅಷ್ಟು ನಾವು ಖರ್ಚು ಮಾಡಿದರೆ ನಮಗೆ ಒಂದು 2,000-1,800 ತನಕ ನಾವು ದುಡಿಬೋದು. ಇದರಲ್ಲಿ ಒಳ್ಳೆ ಚೆನ್ನಾಗಿದೆ ರೇಂಜ್, ಇದರಿಂದ ಒಳ್ಳೆ ಲಾಭ ಇದೆ ನಮಗೆ. ಆದರೆ ಇದು ನಮಗೆ ಈ ಗಾಡಿಯಿಂದ ನಮಗೆ ಉಳಿತಾಯ ಆಗ್ತಾ ಇದೆ, ಒಳ್ಳೆ ಲಾಭ ಇದೆ.
ಮನೆಯೆಲ್ಲ ತುಂಬಾ ಒಳ್ಳೆಯಿಂದ ಸಾಗಿಸ್ತಾ ಇದೆ. CNG ಅಲ್ಲಿ ನಮಗೆ ನೋಡಿ ಗ್ಯಾಸ್ ತುಂಬಿಸ್ಬೇಕು, ಈಗ ಅದು ತುಂಬಿಸ್ಬೇಕು, ಇದು ಅದೇನಿಲ್ಲ, ಖಾಲಿ 70 ರೂಪಾಯಿದು ಚಾರ್ಜ್ ಮಾಡಿದ್ರೆ ಆಯ್ತು. 70 ರೂಪಾಯಿ ಚಾರ್ಜ್ ಅಲ್ಲಿ 1800 ದುಡಿತೀವಿ ಅಂತ ಹೇಳಿದ್ರೆ ನಾವು ಒಂದು 100 ರೂಪಾಯಿದ್ದು ನಾವು ಈಗ ಗ್ಯಾಸ್ ತುಂಬಿಸಿದ್ರೆ ನಮಗೆ 500 ರೂಪಾಯಿ ಕೂಡ ದುಡಿಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಇದರಲ್ಲಿ 70 ರೂಪಾಯಿನ ಚಾರ್ಜ್ ಮಾಡಿ ನಾವು 2000 ದುಡಿತೇವೆ ಅಂತ ಹೇಳಿದ್ರೆ ಎಷ್ಟು ಲಾಭ ಹೇಳಿ, ಇದರಲ್ಲಿ ತುಂಬಾ ಲಾಭ ಸಿಗ್ತಾ ಇದೆ ನಮ್ಗೆ. ಇದರಲ್ಲಿ ನಾವು ಕಸ್ಟಮರ್ ಬಂದ ನಂತರ ಲಗೇಜ್ ಇಡ್ಲಿಕ್ಕೆಲ್ಲ ತುಂಬಾ ಒಳ್ಳೆ ಜಾಗ ಇದೆ ಅಂತ ಹೇಳ್ತಾರೆ. ಕಸ್ಟಮರ್ ಹೇಳುವಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಪ್ಲೇಸ್ ಇದು ಕಾಲಿಡ್ಲಿಕ್ಕೆಲ್ಲ ಒಳ್ಳೆ ಪ್ಲೇಸ್ ಇದೆ. ಹಾಗೆ ಕಸ್ಟಮರ್ ಹೇಳುವಾಗ ತುಂಬಾ ಖುಷಿ ಆಗ್ತದೆ, ತೊಂದರೆ ಇಲ್ಲ. ಗಾಡಿ ಎಲ್ಲ ಒಳ್ಳೆ ಚೆನ್ನಾಗಿದೆ, ಹಿಂದೆಗಡೆ ಒಳ್ಳೆ ಪ್ಲೇಸ್ ಇದೆ, ಮುಂದೆಗಡೆ ಸಹ ಡ್ರೈವಿಂಗ್ ಮಾಡ್ಲಿಕ್ಕೆ ನಮಗೆ ಕೂಡ ಡ್ರೈವರ್ಗೆ ಒಳ್ಳೆ ಪ್ಲೇಸ್ ಇದೆ. ಗ್ರೀವ್ಸ್ ಆಟೋ ರಿಕ್ಷಾ ಓನರ್ಗಳ ರಿವ್ಯೂ ಈ ತರ ಇದೆ. ನಿಮ್ಮ ಅನಿಸಿಕೆ ಕೂಡ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.